ಇಲ್ಲಿ ಯಾರು ಕೂಡ ದರ್ಶನ್ ಅಂತ ದ್ವೇಷ ಮಾಡೋದಲ್ಲ, ಒಬ್ಬ ಕೊಲೆ ಆರೋಪಿ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ದ್ವೇಷ ಮಾಡಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಕೊಲೆ ಆರೋಪಿಗಳು ಯಾರೇ ಆಗಿದ್ರೇನ್ರಿ, ಬಿಟ್ಬಿಡ್ತೀರಾ ಮನೆಯಲ್ಲಿ? ಆಮೇಲೆ ಸಾಮಾಜಿಕವಾಗಿ ಒಂದು ಗೌರವದ ಸ್ಥಾನಮಾನ ಇದ್ದವರು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೋಬೇಕು? ನಿನ್ನೆ DCM ಹೇಳುವಂಥ ಮಾತಾ ಅದು, DK ಶಿವಕುಮಾರ್ DCM ಹೇಳುವಂಥ ಮಾತಾ, ಅನ್ಯಾಯವಾಗಿದ್ದರೆ ಸರಿಪಡಿಸ್ತೀವಿ, ಅಲ್ಲಿ ಶಿರೂರಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ನೀವು ಹೋದ್ರಾ? DCM ಹೋದ್ರಾ? ನೀವು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ? ಯಾರನ್ನು ರಕ್ಷಣೆ ಮಾಡಬೇಕಾಗಿತ್ತು ನೀವು? ಅಲ್ಲಿ ಕೇರಳದವರು ಬಂದು ಆ ಒಬ್ಬ ಅರ್ಜುನನಿಗಾಗಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಿ? ಅದು ಬಿಟ್ಟು ನೀವು HD ಕುಮಾರಸ್ವಾಮಿ ಹೋದರೆ ತಮಾಷೆ ಮಾಡ್ತೀರಿ, ವ್ಯಂಗ್ಯ ಮಾಡ್ತೀರಿ. DCM DK ಶಿವಕುಮಾರ್ ಅವರೇ, ನೀವೇನು ಮುಖ್ಯಮಂತ್ರಿ ಆಗಬೇಕು, ಎಲ್ಲರೂ ಒಂದು ಕನಸಿರುತ್ತೆ, ಓ ನಮಗೊಂದಿರುತ್ತಪ್ಪ, ಇವರು ಬಂದರೆ ಒಂದು ಡ್ಯಾಶಿಗೆ ಮುಖ್ಯಮಂತ್ರಿ ಆಗಬಹುದೇನು ಅಂತೇಳಿ. ಇಲ್ಲಿ ನೋಡಿದರೆ ನೀವು ಅಲ್ಲಿ ಮಳೆ ಅವಾಂತರದಿಂದ ಸತ್ತವರ ಬಗ್ಗೆ ನಿಮಗೆ ಕನಿಕರ ಇಲ್ಲ, ಕೊಲೆ ಆರೋಪಿಗಳ ಬಗ್ಗೆ ನಿಮಗೆ ಕನಿಕರ ಇದೆ. ಒಂದೂವರೆ ಗಂಟೆ ನೀವು ಶಾಲೆ ಅಂತ ಮಾತಾಡ್ತೀರಿ, ಹೌದಾ? ಒರಿಜಿನಲ್ ಶಾಲೆಯಲ್ಲೂ ಕೂಡ 1.5 ಗಂಟೆ ಅಲ್ಲಿ ಅಡ್ಮಿಷನ್ಗೆ ಟೈಮ್ ತಗೊಳ್ಳೋದಿಲ್ಲ, ನೀವು ತಗೊಂಡ್ರಿ ಮಾತಾಡೋದಕ್ಕೆ. ರಾಜ್ಯದ ಜನ ಏನು ಯಾವುದನ್ನು ಗಮನಿಸ್ತಾ ಇಲ್ಲ ಅಂದ್ಕೊಂಡ್ರ? ಹೆಂಗೆ ಹೇಳ್ಬಿಟ್ರಿ ನೀವು? ಅನ್ಯಾಯವಾಗಿದ್ದರೆ ಸಹಾಯ ಮಾಡ್ತೀನಿ ಅಂತೇಳಿ. ಇಲ್ಲಿ ತನಕ ಹಾಕಿದರೆ CM ಸಿದ್ದರಾಮಯ್ಯ ಇಂಟರ್ಫಿಯರ್ ಆಗಲೇ ಇಲ್ಲ ಯಾವುದೇ ವಿಚಾರದಲ್ಲೂ ಕೂಡ. ಯಾವುದೇ ವಿಚಾರದಲ್ಲೂ ಕೂಡ CM ಸಿದ್ದರಾಮಯ್ಯ ಇಂಟರ್ಫಿಯರ್ ಆಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ, ಕಾನೂನು ಯಾವ ಕ್ರಮ ಕೈಗೊಳ್ಳುತ್ತದ್ದು ಕೈಗೊಳ್ಳಿ ಅಂತೇಳಿ. ನೀವೇನು ಮಾಡ್ತಾ ಇದ್ದೀರಿ ಹಾಗಿದ್ರೆ? ಕೊಲೆ ಆರೋಪಿಗಳಿಗೆ ಸಪೋರ್ಟ್ ಮಾಡ್ತೀರಿ ನೀವು? ಕೊಲೆ ಆರೋಪಿಗಳಿಗೆ ಸಪೋರ್ಟ್ ಮಾಡ್ತೀರಿ ನೀವು? ಅದು ಹೆಂಗೆ ಸಾಧ್ಯ? ಏನು ನಿಮ್ಮ ಉದ್ದೇಶ ಆಗಿದ್ರೆ? ಏನು ಮಾಡಬೇಕು ಅಂತಿದ್ದೀರಿ ರಾಜ್ಯವನ್ನು ನೀವು? CM ಮೇಲೆ ಎಷ್ಟು ಒತ್ತಡ ಬಂತು? ಜಮೀರ್ ಅಹಮದ್ ಖಾನ್ ಅವರಿಗೆ ಪರಮಾಪ್ತರು ಯಾರು? ದರ್ಶನ್ ಅವರು. ಜಮೀರ್ ಅಹಮದ್ ಖಾನ್ ಕೂಡ ಹೇಳಿದ್ರು, ಇಲ್ಲ ನಾನು ಯಾವುದೇ ಕಾರಣಕ್ಕೆ ಬರೋದಿಲ್ಲಪ್ಪ ಈ ವಿಚಾರಕ್ಕೆ ಅಂತೇಳಿ. ಯಾಕೆ? CM ಅವರ ಭಯ ಆಯಿತು. ಆಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚೇಂಜ್ ಮಾಡ್ತಾರೆ ಅಂತ ಹೇಳುವಾಗ ಹುಲ್ಲಾಗುಲ್ಲ ಉಂಟಾಯಿತು. ಏನು ಹೇಳಿದ್ರು CM? ಇಲ್ಲ, ಚೇಂಜ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ, ಕಾನೂನು ಅದರದ್ದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ, ನಾನು ಇಂಟರ್ಫಿಯರ್ ಆಗಲ್ಲ, ಯಾವುದೇ ಮಂತ್ರಿಗಳು ಬರಬಾರ್ದು, ಯಾವುದೇ ಶಾಸಕರು ಬರಬಾರ್ದು. ಅದು ಒಬ್ಬ ನಾಯಕ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವುದು. ನೀವೇನು ಮಾಡ್ತಾ ಇದ್ದೀರಿ DK ಶಿವಕುಮಾರ್ ಅವರೇ? ಕೊಲೆ ಆರೋಪಿಗಳಿಗೆ ಸಹಾಯ ಮಾಡ್ತೀನಿ ಅಂತಂದ್ರೆ ಏನು ಕತೆ? ದರ್ಶನ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಕೊಲೆ ಆರೋಪಿ ಬಗ್ಗೆ ಹೇಳ್ತಿರೋದು. ಚಾರ್ಜ್ ಶೀಟ್ ಆಗ್ತಾ ಇದೆ, ಹಾಗಿದ್ರೆ ನಾಳೆ ನಾವೆಲ್ಲ ಲೈನ್ ನಿಲ್ಲಿಸ್ತೀವಿ ನಿಮ್ಮ ಮನೆ ಮುಂದೆ, ಬನ್ನಿ ಅಪ್ಪ DK ಶಿವಕುಮಾರ್ ಎಲ್ಲರಿಗೂ ಸಹಾಯ ಮಾಡ್ತಾರಂತೆ ಕೊಲೆ ಆರೋಪಿಗಳಿಗೆ. ಎಷ್ಟು ಜನರಿಗೆ ಮಾಡ್ತೀರಿ? ಇದರ ನಡುವೆ ನೋಡಿ ರೇಣುಕಾಸ್ವಾಮಿ ತಂದೆ ಏನು ಹೇಳ್ತಾರೆ, ಕ್ಷಮಿಸಿ ಬಿಡ್ತೀವಿ, ಅವರಿಗೆ ರೈಟ್ಸು, ನಿಮಗಿಲ್ಲ, ಎತ್ತವರೇ ದೊಡ್ಡವರು. ನೋಡಿಲ್ಲಿ, ಇನ್ನು ಗೆಳತಿಗಾಗಿ ರೇಣುಕಾಸ್ವಾಮಿಯನ್ನು ಕೊಂದಿದ್ದ ಪೊರ್ಕಿ ಗ್ಯಾಂಗ್ ಜೈಲಲ್ಲಿ ಮುದ್ದೆ ಮುರಿತಾ ಇದೆ. ಈ ನಡುವೆ ಹತ್ಯೆಯಾದ ರೇಣುಕಾ ತಂದೆ ಒಂದು ಸ್ಫೋಟಕ ಮಾತನ್ನು ಆಡಿದ್ದಾರೆ. ಏನು ಹೇಳಿದರು? ಅವರನ್ನು ಇವತ್ತು ಮಾತಾಡಿಸುವಂಥ ಪ್ರಯತ್ನವಾಯಿತು. ಅವ್ರು ಹೇಳಿದರು, ಅವ್ರ ಹತ್ರ ಕೇಳಿದ್ರು, ಒಂದು ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದರೆ ಏನು ಮಾಡ್ತೀನಿ? ಏನು ಮಾಡೋದು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೀನಿ, ಊಟ ಮಾಡಿ ಕಳಿಸ್ತೀನಿ. ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಂದರೆ ಮಾಫಿ ಮಾಡಿಬಿಟ್ರಾ? ಮಾಫಿ ಮಾಡಿದರೆ ಏನಾಗುತ್ತೆ? ಕೇಸ್ ಬಿದ್ದೋಗ್ಬಿಡತ್ತಾ? ಈ ಎಲ್ಲ ಇಂಟ್ರೆಸ್ಟಿಂಗ್ ಪಾಯಿಂಟ್ ರೈಸ್ ಆಗ್ತಾ ಇದೆ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ ಈ ಸ್ಟೋರಿಯಲ್ಲಿ. ದಾಸನನ್ನು ಕ್ಷಮಿಸ್ತಾರ ರೇಣುಕಾ ತಂದೆ? ಮಗನ ಸಾವಿನ ದ್ವೇಷ ಮರೆತ್ರ ಹೆತ್ತವರು? ಅವನು ಉದ್ಧಾರ ಆಗ್ತಾರ? ಅವನಿಗೆ ನ್ಯಾಯ ಸಿಗುತ್ತೆ ಮೇಲೆ? ಮಗನನ್ನ ಕಳೆದುಕೊಂಡು ಹೆತ್ತವರ ರೋದನೆ, ಹೆತ್ತ ಕರುಳಿನ ಹಿಡಿಶಾಪ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬರೀ ಕರ್ನಾಟಕವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿ ದರ್ಶನ್ ವಿರುದ್ಧ ಪ್ರತಿಯೊಬ್ಬರು ಆಕ್ರೋಶದ ನುಡಿ ಹೊರಹಾಕಿದ್ರು. ಘಟನೆ ನಡೆದು 1.5 ತಿಂಗಳಲ್ಲೇ ಈ ಘನಘೋರ ಕೃತ್ಯದ ದ್ವೇಷವನ್ನ ಹೆತ್ತವರು ಮರುತ್ರ ಅನ್ನೋ ಮಾತು ಎದುರಾಗಿದೆ. ಯಾಕಂದ್ರೆ ದರ್ಶನ್ ಬಗ್ಗೆ ಮಾತಾಡಿರುವ ರೇಣುಕಾಸ್ವಾಮಿ ತಂದೆ ಶಿವನಗೌಡರ್, ದರ್ಶನ್ ನಮ್ಮ ಮನೆಗೆ ಬಂದ್ರು ನಾವು ದ್ವೇಷ ಮಾಡಲ್ಲ, ನಾವು ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ಎಲ್ಲರ ಬಗ್ಗೆಯೂ ಒಳ್ಳೆ ಭಾವನೆ ಇದೆ ಅಂತ ಹೇಳಿದ್ರು. ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋಣ.
ಗೊತ್ತಿರ್ತಾ ಮನೆಗೆ ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತೈತೆ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಣ್ರಿ ತಿನ್ರಿ ಕುಡೀರಿ ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾವು. ಇನ್ನು ಕಾನೂನು ಪ್ರಕಾರ ಏನು ನಡೆಯುತ್ತದೆಯೋ ಅದು ನಡೆಯಲಿ. ದರ್ಶನ್ ಮನೆಗೆ ಬರುವ ವಿಚಾರ ಗೊತ್ತಿಲ್ಲ. ಯಾವುದೇ ಮಂತ್ರಿ ಬಗ್ಗೆಯೂ ಕಮೆಂಟ್ ಮಾಡಲ್ಲ, ದರ್ಶನ್ ಬಗ್ಗೆಯೂ ಕಮೆಂಟ್ ಮಾಡಲ್ಲ. ನಮ್ಮ ಮನೆಗೆ ಬಂದ್ರೂ ಕೂಡ ಬನ್ನಿ, ಊಟ ಮಾಡಿ ಕುಳಿತುಕೊಳ್ಳಿ ಎನ್ನುತ್ತೇವೆ. ಹೀಗಂತ ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಬೇಗ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆಯದು ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಿ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು TV ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವ್ರೇನು ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡಲ್ಲ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇಡೀ ಸಮಾಜ ದರ್ಶನ್ನ ದ್ವೇಷ ಮಾಡ್ತಾ ಇದೆ. ಈ ನಡುವೆ ರೇಣುಕಾಸ್ವಾಮಿ ತಂದೆಯೇ ಈ ರೀತಿಯ ಹೇಳಿಕೆ ನೀಡಿದ್ದು ಇಷ್ಟು ಬೇಗ ದರ್ಶನ್ನ ಕ್ಷಮಿಸಿಬಿಟ್ರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿನೋದ್ ಸರ್ ಹೋಗಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದ್ರಪ್ಪ, ಏನ್ ಹೇಳಿದ್ರು, ಹೇಗಿದ್ದಾರೆ? ಏನಪ್ಪ ಹೀರೋ ಅಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ತುಂಬಾ ಜನ ಹೇಳ್ತಾರೆ ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಪುಸ್ತಕಗಳನ್ನ ಓದ್ತಿದ್ದಾರೆ. ಪುಸ್ತಕಗಳೆಲ್ಲ ಓದ್ತಾ ಇದ್ರು, ಅಷ್ಟು ಪುಸ್ತಕಗಳು ತೆಗೆದಿಟ್ಕೊಂಡಿದ್ರು ಕೈಯಲ್ಲಿ. ಬದಲಾಗಿದ್ದಾರ ನಟ ದರ್ಶನ್ ಅಥವಾ ಬದಲಾಗ್ತಿದ್ದಾರ ಒಳಗಡೆ? ಬದಲಾವಣೆ ಆಗಿದ್ದಾರೆ, ನೊಂದ್ಕೊಂಡಿದ್ದಾರೆ, ಸ್ವರ್ಗಿದ್ದಾರೆ. ಕಾರಣ ವಿಜಯಲಕ್ಷ್ಮಿ ಅವರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅಂತ. ಪ್ರೀತಿಗೆ ಪರಿತಪಿಸ್ತಾ ಇರುವಂತ ಜೀವ. ಮಗನ ಪರಿಸ್ಥಿತಿ, ನಮ್ ಕಣ್ಣೀರ್ನ ಬಿಡ್ರಿ, ಪಾಪ ಅಪ್ಪನ ಪರಿಸ್ಥಿತಿ ನೆನ್ಸ್ಕೊಂಡಾಗ ಬೇಜಾರಾಗ್ಬಿಟ್ಟು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಅಂತ ಸುದ್ದಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಅವ್ರು ಮಾತು ಅಣ್ಣ ಅನ್ನುವಂಥ ಮಾತು ಎಷ್ಟು ನೋವಾಗುತ್ತೆ ಇವ್ರೆ. ಪಾಪ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.